ನಮಸ್ಕಾರ ಸ್ನೇಹಿತರೆ, ಭಾರತ ಈಗ ತನ್ನ ನೌಕಾಪಡೆಯ ಸಾಮರ್ಥ್ಯವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾ ಇದೆ. ಸುಮಾರು 90,000 ಕೋಟಿ ಮೌಲ್ಯದ ಪ್ರಾಜೆಕ್ಟ್ 75 ಸಬ್ಮರೀನ್ ಯೋಜನೆ ಇದೀಗ ಭಾರತ ಹಾಗೂ ಜರ್ಮನಿಯ ನಡುವೆ ಅಂತಿಮ ಹಂತದಲ್ಲಿದೆ. ಈ ಯೋಜನೆ ಅಂತಿಮವಾಗಿ ಒಪ್ಪಂದವಾದರೆ ಭಾರತೀಯ ನೌಕಾಪಡೆಗೆ 6 ಅತ್ಯಾಧುನಿಕ ಕನ್ವೆನ್ಷನಲ್ ಸಬ್ಮರೀನ್ಗಳು ಸೇರ್ಪಡೆಯಾಗಲಿವೆ. ಆದರೆ ಈ ಕಥೆಯಲ್ಲಿರುವ ದೊಡ್ಡ ವಿಷಯ ಕೇವಲ 6 ಸಬ್ಮರೀನ್ಗಳಲ್ಲ. ಜರ್ಮನಿಯ TKMS ಹಾಗೂ ಭಾರತದ ಮಾಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಒಟ್ಟಾಗಿ ಈ ಸಬ್ಮರೀನ್ಗಳನ್ನ ಭಾರತದಲ್ಲೇ ನಿರ್ಮಿಸುವಂತಹ ಯೋಜನೆ ಇದಾಗಿದೆ. ಅದರ ಜೊತೆಗೆ ಈ ಸಬ್ಮರೀನ್ಗಳಲ್ಲಿ ಇರುವ AIP ಟೆಕ್ನಾಲಜಿ ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಭಾರತೀಯ ನೌಕಾಪಡೆಗೆ ನೀರಿನೊಳಗೆ ಹೆಚ್ಚು ಸಮಯ ಸ್ಟೆಲ್ತ್ ಆಗಿ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನ ನೀಡಬಹುದು. ಅಂದರೆ ಇದು ಒಂದು ಸಾಮಾನ್ಯ ಡಿಫೆನ್ಸ್ ಪರ್ಚೇಸ್ ಅಲ್ಲ. ಇದು ಭಾರತದ ನೌಕಾಪಡೆಯ ಬಲ, ಭಾರತದ ಶಿಪ್ ಬಿಲ್ಡಿಂಗ್ ಕೆಪಬಿಲಿಟಿ ಹಾಗೂ ಭಾರತದ ಡಿಫೆನ್ಸ್ ಟೆಕ್ನಾಲಜಿ ಈ ಮೂರನ್ನು ಒಂದೇ ಸಮಯದಲ್ಲಿ ಬಲಪಡಿಸುವಂತಹ ಯೋಜನೆಯಾಗಿದೆ. ಹಾಗಾದ್ರೆ ಈ 90,000 ಕೋಟಿ ಯೋಜನೆಯಲ್ಲಿ ಭಾರತಕ್ಕೆ ನಿಜವಾಗಿಯೂ ಏನು ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ಪ್ರಾಜೆಕ್ಟ್ 75 ಅಡಿಯಲ್ಲಿ ಭಾರತೀಯ ನೌಕಾಪಡೆಗೆ ಒಟ್ಟು 6 ನೆಕ್ಸ್ಟ್ ಜನರೇಷನ್ ಕನ್ವೆನ್ಷನಲ್ ಸಬ್ಮರೀನ್ ನಿರ್ಮಿಸುವ ಯೋಜನೆ ಇದೆ. ಇವು ಸಾಮಾನ್ಯ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳಿಗಿಂತ ಹೆಚ್ಚು ಅಡ್ವಾನ್ಸ್ ಸಿಸ್ಟಮ್, ಮಾಡರ್ನ್ ವೆಪನ್, ಸೆನ್ಸರ್ಸ್ ಹಾಗೂ AIP ಟೆಕ್ನಾಲಜಿ ಹೊಂದಿರುವಂತೆ ಯೋಜಿಸಲಾಗಿದೆ. ಈ ಯೋಜನೆಯಲ್ಲಿ ಜರ್ಮನಿಯ TKMS ಟೆಕ್ನಾಲಜಿ ಪಾರ್ಟ್ನರ್ ಆಗಲಿದೆ. ಭಾರತದ ಮಾಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಈ ಸಬ್ಮರೀನ್ಸ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಇದು ಭಾರತಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ಸಬ್ಮರೀನ್ ಅನ್ನ ಹೊರಗಿನಿಂದ ರೆಡಿ ಮಾಡಿ ಖರೀದಿಸುವ ಬದಲು ಭಾರತೀಯ ಶಿಪ್ ಯಾರ್ಡ್ ನಲ್ಲೇ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಭಾರತೀಯ ಶಿಪ್ ಬಿಲ್ಡಿಂಗ್ ಕೆಪಾಸಿಟಿ ಹೆಚ್ಚುತ್ತೆ. ಅಂದಹಾಗೆ ಭಾರತಕ್ಕೆ ಈ ಸಬ್ಮರೀನ್ಗಳು ಯಾಕೆ ಇಷ್ಟು ಮುಖ್ಯ ಅಂತ ನೋಡೋದಾದ್ರೆ, ಭಾರತ ಸುಮಾರು 7,500 ಕಿಲೋಮೀಟರ್ಗಳಿಗೂ ಹೆಚ್ಚಿನ ಕೋಸ್ಟ್ ಲೈನ್ ಅನ್ನು ಹೊಂದಿದೆ. ಹೀಗಾಗಿ ಭಾರತದ ಭದ್ರತೆ ಕೇವಲ ಭೂಮಿಯ ಮೇಲೆ ನಡೆಯುವ ಯುದ್ಧಗಳ ಮೇಲೆ ಮಾತ್ರವಲ್ಲ, ಸಮುದ್ರದ ಮೇಲಿನ ಭದ್ರತೆ ಹಾಗೂ ಸಮುದ್ರದ ಕೆಳಗಿನ ಭದ್ರತೆಯೂ ಅಷ್ಟೇ ಮುಖ್ಯವಾಗುತ್ತೆ. ಸಬ್ಮರೀನ್ಗಳು ಎಷ್ಟು ಕಡಿಮೆ ಕಾಣಿಸುತ್ತವೋ ಅಷ್ಟೇ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಒಂದು ಸಬ್ಮರೀನ್ನ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಅದರ ಮಿಸೈಲ್ ಅಥವಾ ಟಾರ್ಪಿಡೋ ಮಾತ್ರವಲ್ಲ, ಅದರ ನಿಜವಾದ ಶಕ್ತಿ ಅದು ಎಲ್ಲಿದೆ ಎಂದು ಶತ್ರುವಿಗೆ ಗೊತ್ತಾಗದಿರೋದು. ಒಂದು ಸಬ್ಮರೀನ್ ನೀರಿನೊಳಗೆ ಸ್ಟೆಲ್ತ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನ ಹುಡುಕೋದು ಶತ್ರುವಿಗೆ ಬಹಳ ಕಷ್ಟವಾಗುತ್ತೆ. ಭಾರತದ ನೇವಿ ಈಗಾಗಲೇ ಸಬ್ಮರೀನ್ಗಳನ್ನ ಹೊಂದಿದೆ. ಆದರೆ ಹಳೆಯ ಪ್ಲಾಟ್ಫಾರ್ಮ್ಸ್ ಒಂದೊಂದಾಗಿ ರಿಟೈರ್ಮೆಂಟ್ ಕಡೆಗೆ ಸಾಗುತ್ತಿರುವ ಸಂದರ್ಭದಲ್ಲಿ ಹೊಸ ಜನರೇಷನ್ ಸಬ್ಮರೀನ್ಗಳು ಸೇರ್ಪಡೆ ಮಾಡುವುದು ಅಗತ್ಯವಾಗಿದೆ. ಅಂದರೆ ಇದು ಕೇವಲ ಹೊಸ 6 ಸಬ್ಮರೀನ್ ಖರೀದಿಸುವ ಯೋಜನೆಯಲ್ಲ, ಭಾರತದ ಅಂಡರ್ ವಾಟರ್ ಫ್ಲೀಟ್ ಅನ್ನ ಮುಂದಿನ ದಶಕಗಳಿಗೆ ಸಿದ್ಧಪಡಿಸುವಂತಹ ಯೋಜನೆ. ಸ್ನೇಹಿತರೆ, ಈ ಡೀಲ್ ನಲ್ಲಿ AIP ಟೆಕ್ನಾಲಜಿ ಯಾಕೆ ಇಷ್ಟು ಮುಖ್ಯ ಅಂತ ನೋಡೋದಾದ್ರೆ, AIP ಎಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಂತ. ಸರಳವಾಗಿ ಹೇಳೋದಾದ್ರೆ, ಕನ್ವೆನ್ಷನಲ್ ಸಬ್ಮರೀನ್ ನೀರೊಳಗೆ ಹೆಚ್ಚು ಸಮಯ ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುವಂತಹ ಟೆಕ್ನಾಲಜಿ ಇದು. ಸಾಮಾನ್ಯ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗೆ ಬ್ಯಾಟರೀಸ್ ರೀಚಾರ್ಜ್ ಮಾಡೋದಕ್ಕೆ ಒಂದು ಹಂತದಲ್ಲಿ ಮೇಲ್ಗಡೆ ಬಂದು ಸ್ನಾರ್ಕಲ್ ಬಳಸಬೇಕಾಗಿ ಬರುತ್ತೆ. ಅದೇ ಸಮಯದಲ್ಲಿ ಸಬ್ಮರೀನ್ ಡಿಟೆಕ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಆದರೆ AIP ಸಿಸ್ಟಮ್ ಸಬ್ಮರೀನ್ಗೆ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಅಂಡರ್ ವಾಟರ್ ಪವರ್ ಜನರೇಷನ್ ಮುಂದುವರಿಸೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ಸಬ್ಮರೀನ್ಗೆ ಮತ್ತೆ ಮೇಲಕ್ಕೆ ಬರುವಂತಹ ಅಗತ್ಯ ಕಡಿಮೆ ಆಗುತ್ತೆ. ಹೆಚ್ಚು ಸಮಯ ನೀರೊಳಗೆ, ಕಡಿಮೆ ಎಕ್ಸ್ಪೋಜರ್ ಹಾಗೂ ಹೆಚ್ಚಿನ ಸ್ಟೆಲ್ತ್ ನಿಂದಾಗಿ ಭಾರತೀಯ ನೌಕಾಪಡೆಗೆ ಬಹಳ ಮುಖ್ಯವಾದ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಅನ್ನ ಇದು ಕೊಡುತ್ತೆ. ಈ ಡೀಲ್ ನಿಂದ ಭಾರತದ ಪಾಲಿಗೆ ಒಂದು ದೊಡ್ಡ ಗೆಲುವಾಗಿದೆ. ಈ ಸಬ್ಮರೀನ್ಗಳನ್ನ ಸಂಪೂರ್ಣವಾಗಿ ಜರ್ಮನಿಯಲ್ಲಿ ನಿರ್ಮಿಸಿ ಭಾರತಕ್ಕೆ ತಂದು ಸೇರಿಸುವ ಬದಲು ಭಾರತದ ಮಾಸ್ಗಾಂವ್ ಡಾಕ್ನಲ್ಲಿ ನಿರ್ಮಾಣ ಮಾಡುವಂತಹ ಯೋಜನೆ ಇದಾಗಿದೆ. ಇದರಿಂದ ಭಾರತದ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಒಂದು ಆಧುನಿಕ ಸಬ್ಮರೀನ್ ನಿರ್ಮಿಸೋದು ಸಾಮಾನ್ಯ ಶಿಪ್ ಬಿಲ್ಡ್ ಮಾಡೋಷ್ಟು ಸುಲಭ ಆಗಿರೋದಿಲ್ಲ. ಅದರೊಳಗೆ ಪ್ರೊಪಲ್ಷನ್, ಸೋನಾರ್, ಸೆನ್ಸರ್ಸ್, ವೆಪನ್ಸ್ ಹಾಗೂ ಹಲವಾರು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳಿರುತ್ತವೆ. ಹೀಗಾಗಿ ಈ ಪ್ರಾಜೆಕ್ಟ್ ಮೂಲಕ ಭಾರತೀಯ ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್ ಹಾಗೂ ಡಿಫೆನ್ಸ್ ಸಪ್ಲೈಯರ್ಸ್ಗಳಿಗೆ ಅಡ್ವಾನ್ಸ್ಡ್ ಸಬ್ಮರೀನ್ ಕನ್ಸ್ಟ್ರಕ್ಷನ್ ನಲ್ಲಿ ಇನ್ನಷ್ಟು ಅನುಭವ ಸಿಗಬಹುದು.
ಭಾರತಕ್ಕೆ 6 ಸಬ್ಮರೀನ್ ಸಿಗ್ತಾ ಇರೋದು ಒಂದು ಅಚೀವ್ಮೆಂಟ್ ಆದರೂ ಕೂಡ ಆ 6 ಸಬ್ಮರೀನ್ಗಳನ್ನ ನಿರ್ಮಿಸುವಾಗ ಭಾರತದಲ್ಲಿ ಎಕ್ಸ್ಪರ್ಟೀಸ್, ಇನ್ಫ್ರಾಸ್ಟ್ರಕ್ಚರ್, ಸ್ಕಿಲ್ಡ್ ಮ್ಯಾನ್ ಪವರ್ ಹಾಗೂ ಸಪ್ಲೈ ಚೈನ್ ಬೆಳೆದರೆ ಅದರ ಲಾಭ ಮುಂದಿನ ಹಲವು ದಶಕಗಳಿಗೂ ಭಾರತದ ಪಾಲಾಗುತ್ತೆ. ಸ್ನೇಹಿತರೆ, ಭಾರತದ ಸಬ್ಮರೀನ್ ಆಧುನಿಕತೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಂಡಿಯನ್ ಓಷನ್ ನಲ್ಲಿ ನಡೀತಿರುವಂತಹ ದೊಡ್ಡ ಬದಲಾವಣೆಗಳನ್ನ ನೋಡ್ಬೇಕಾಗಿ ಬರುತ್ತೆ. ಚೀನಾ ಕಳೆದ ಹಲವು ವರ್ಷಗಳಿಂದ ತನ್ನ ನೇವಿಯನ್ನ ವೇಗವಾಗಿ ವಿಸ್ತರಿಸ್ತಾ ಇದೆ. ಅದರ ಸರ್ಫೇಸ್ ವಾರ್ಶಿಪ್ಗಳು ಮಾತ್ರವಲ್ಲ, ಸಬ್ಮರೀನ್ಸ್ ಹಾಗೂ ಇತರ ಅಂಡರ್ ವಾಟರ್ ಕೇಪಬಿಲಿಟೀಸ್ ಕೂಡ ಹೆಚ್ಚಿಸ್ತಾ ಇದೆ. ಇನ್ನೊಂದ್ ಕಡೆ ಪಾಕಿಸ್ತಾನ್ ಕೂಡ ತನ್ನ ಸಬ್ಮರೀನ್ ಫ್ಲೀಟ್ ಅನ್ನ ಮಾಡರ್ನೈಸ್ ಮಾಡ್ತಾ ಇದೆ. ಚೀನಾದ ಸಹಕಾರದೊಂದಿಗೆ ಪಾಕಿಸ್ತಾನ ಹ್ಯಾಂಗೋರ್ ಕ್ಲಾಸ್ ಎಐಪಿ ಸಬ್ಮರೀನ್ ಗಳನ್ನ ಪಡಿತಾ ಇದೆ. ಈ ಕಾರಣದಿಂದಾಗಿ ಪಾಕಿಸ್ತಾನ ಅಂಡರ್ ವಾಟರ್ ಕೇಪಬಿಲಿಟಿಯಲ್ಲೂ ಕೂಡ ಹೊಸ ಟೆಕ್ನಾಲಜಿ ಸೇರ್ತಾ ಇದೆ. ಹಾಗಾಗಿ ಭಾರತದ ಬಳಿ ಕೇವಲ ಸಬ್ಮರೀನ್ಗಳು ಇರಬೇಕು ಅನ್ನೋದಷ್ಟೇ ಅಲ್ಲ, ಆ ಸಬ್ಮರೀನ್ಗಳು ಸ್ಟೆಲ್ತ್, ಮಾಡರ್ನ್ ಹಾಗೂ ಹೆಚ್ಚು ಎಂಡ್ಯೂರೆನ್ಸ್ ಹೊಂದಿರುವಂತಹ ಸಬ್ಮರೀನ್ಗಳಾಗಿರಬೇಕು. ಅಂದಹಾಗೆ ಈ ಡೀಲ್ನಿಂದ ಭಾರತದ ನೌಕೆಗೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಕ್ ಪವರ್ ಕೊಡಬಹುದು ಅಂತ ನೋಡೋದಾದ್ರೆ, ಒಂದು ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಸಮುದ್ರದ ಮೇಲೆ ತನ್ನ ಶಕ್ತಿಯನ್ನ ತೋರಿಸುತ್ತೆ. ಆದರೆ ಸಬ್ಮರೀನ್ ನ ಕೆಲಸ ಬಹಳ ವಿಭಿನ್ನ. ಅದು ಸಮುದ್ರದ ಕೆಳಗೆ ಅಡಗಿ ಶತ್ರುವಿನ ಮೂವ್ಮೆಂಟ್ ಅನ್ನ ಮಾನಿಟರ್ ಮಾಡಬಹುದು, ಅಗತ್ಯ ಬಿದ್ದರೆ ಅಟ್ಯಾಕ್ ಸಹ ಮಾಡಬಹುದು. ಅಂದ್ರೆ ಶತ್ರು ರಾಷ್ಟ್ರಗಳಿಗೆ ಸಮುದ್ರ ಪ್ರದೇಶದಲ್ಲಿ ಮುಕ್ತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಕಷ್ಟಕರವಾಗಿ ಮಾಡುವಂಥದ್ದು. ಎಐಪಿ ಟೆಕ್ನಾಲಜಿ ಈ ಸಾಮರ್ಥ್ಯವನ್ನ ಇನ್ನಷ್ಟು ಬಲಪಡಿಸುತ್ತೆ. ಎಐಪಿ ಟೆಕ್ನಾಲಜಿಯಿಂದ ಸಬ್ಮರೀನ್ ಹೆಚ್ಚು ಸಮಯ ನೀರೊಳಗೆ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ಇದು ಸಬ್ಮರೀನ್ಗೆ ಒಂದು ದೊಡ್ಡ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಅನ್ನ ಕೊಡುತ್ತೆ. ಯಾಕಂದ್ರೆ ಸಬ್ಮರೀನ್ ಹೆಚ್ಚು ಸಮಯ ನೀರೊಳಗೆ ಉಳಿದಷ್ಟು ಕೂಡ ಅದನ್ನ ಹುಡುಕೋದು ಹಾಗೂ ಟ್ರ್ಯಾಕ್ ಮಾಡೋದು ಎದುರಾಳಿ ದೇಶಗಳಿಗೆ ಬಹಳಷ್ಟು ಕಷ್ಟವಾಗುತ್ತೆ. ಶತ್ರು ರಾಷ್ಟ್ರಗಳಿಗೆ ನಿಮ್ಮ ಸಬ್ಮರೀನ್ ಎಲ್ಲಿದೆ ಅಂತ ಗೊತ್ತಾಗದಿದ್ರೆ ಯಾವುದೇ ನೇವಲ್ ಆಪರೇಷನ್ ಕೈಗೊಳ್ಳುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಈ ಡೀಲ್ ನಲ್ಲಿ ಅತ್ಯಂತ ಪ್ರಮುಖ ಭಾಗ ಏನು ಅಂತ ನೋಡೋದಾದ್ರೆ, ಭಾರತ ಈ ಹಿಂದೆ ಹಲವು ಡಿಫೆನ್ಸ್ ಪ್ಲಾಟ್ಫಾರ್ಮ್ ಗಳನ್ನ ವಿದೇಶಗಳಿಂದ ಖರೀದಿಸ್ತಾ ಇತ್ತು. ಆದರೆ ಈಗ ಭಾರತ ವಿದೇಶಿ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಅದನ್ನ ಭಾರತೀಯ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಆಗಿ ಬದಲಾಯಿಸ್ತಾ ಇದೆ. ಪ್ರಾಜೆಕ್ಟ್ 75I ನ ಒರಿಜಿನಲ್ ಫ್ರೇಮ್ವರ್ಕ್ ನಲ್ಲಿ ಸುಮಾರು 60% ನಷ್ಟು ಇಂಡಿಜಿನಸ್ ಕಾಂಟೆಂಟ್ ಇರುತ್ತೆ. ಇದರ ಉದ್ದೇಶ ಭಾರತದಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್, ಸಪ್ಲೈಯರ್ಸ್ ಹಾಗೂ ಟೆಕ್ನಿಕಲ್ ಕೇಪಬಿಲಿಟಿಯನ್ನ ಬೆಳೆಸೋದು. ಇದರ ಅರ್ಥ, ಒಂದು ಸಬ್ಮರೀನ್ ಭಾರತದಲ್ಲಿ ನಿರ್ಮಾಣವಾದಾಗ ಅದರ ಲಾಭ ಕೇವಲ ಒಂದು ಶಿಪ್ಯಾರ್ಡ್ಗೆ ಸೀಮಿತವಾಗೋದಿಲ್ಲ. ಅದರ ಹಿಂದೆ ಇರುವ ದೊಡ್ಡ ಡಿಫೆನ್ಸ್ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ಗೂ ಕೂಡ ಇದರ ಪರಿಣಾಮ ಬೀರುತ್ತೆ. ಪ್ರಾಜೆಕ್ಟ್ 75I ನಲ್ಲಿ ಫಾರಿನ್ ಡಿಸೈನ್ ಹಾಗೂ ಟೆಕ್ನಾಲಜಿ ಸಹಾಯ ಪಡೆಯುತ್ತಿರುವಂತಹ ಭಾರತ ಅದೇ ಸಮಯದಲ್ಲಿ ಮುಂದೆ ಸ್ವಂತವಾಗಿ ಸಬ್ಮರೀನ್ ಡಿಸೈನ್ ಮಾಡುವ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಪ್ರಾಜೆಕ್ಟ್ 76 ಮುಖಾಂತರ ಇಂಡಿಜಿನಸ್ ಕನ್ವೆನ್ಷನಲ್ ಸಬ್ಮರೀನ್ ಡೆವಲಪ್ಮೆಂಟ್ ಕಡೆಗೆ ಭಾರತ ಸಾಗುವ ಯೋಜನೆ ಇದೆ. ಸ್ನೇಹಿತರೆ, ಭಾರತದ ಸಮುದ್ರ ಶಕ್ತಿ ನಿಧಾನವಾಗಿ ಬದಲಾಗ್ತಾ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಡೆಸ್ಟ್ರಾಯರ್ಗಳು, ಫ್ರಿಗೇಟ್ಗಳು, ಕನ್ವೆನ್ಷನಲ್ ಸಬ್ಮರೀನ್ಗಳು, ಹೀಗೆ ಭಾರತ ತನ್ನ ನೇವಲ್ ಪವರ್ ಅನ್ನ ಹಲವು ಹಂತದಲ್ಲಿ ನಿರ್ಮಿಸ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ತನ್ನ ನೌಕಾಪಡೆಯನ್ನ ಯಾವ ರೀತಿ ಮಾಡರ್ನೈಸ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.